ನಮಸ್ಕಾರ. ಕೆಎಂಎಂ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಪ್ರತಿಮಾ. ಈಗ ನೋಡೋಣ ಹೆಡ್ಲೈನ್ಸ್. ಅಹಮದಾಬಾದ್ ದುರಂತದಲ್ಲಿ ಕೆಎಲ್ಇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿ ಸಾವು. ಪ್ರತೀಕ್ ಜೋಶಿ ಗೆಳೆಯರ ವತಿಯಿಂದ ಶ್ರದ್ಧಾಂಜಲಿ ಅರ್ಪಣೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಗದೀಶ್ ಶೆಟ್ಟರ್. ಯುವಕರು ರೆಡ್ ಕ್ರಾಸ್ ಸಂಸ್ಥೆಗೆ ಸೇರಿ ದೇಶ ಸೇವೆ ಮಾಡಬೇಕು ಎಂದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್. ರೆಡ್ ಕ್ರಾಸ್ ಸಂಸ್ಥೆಯ ತ್ರೈವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಹೇಳಿಕೆ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್. ಜುಲೈ 12ರಂದು ಬೆಳಗಾವಿಯಲ್ಲಿ ಲೋಕ್ ಅದಾಲತ್ ನಡೆಸಲಾಗುವುದು. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಆಯೋಜನೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿವಿಲ್ ನ್ಯಾಯಾಧೀಶ ಸಂದೀಪ್ ಪಾಟೀಲ್. ರೆಡ್ ಕ್ರಾಸ್ ಸಂಸ್ಥೆಯ ತ್ರೈವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಯುವಕರು ರೆಡ್ ಕ್ರಾಸ್ ಸಂಸ್ಥೆಗೆ ಸೇರಿ ದೇಶ ಸೇವೆ ಮಾಡಬೇಕೆಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿದರು. ರೆಡ್ ಕ್ರಾಸ್ ಸಂಸ್ಥೆಯು ನ್ಯಾಯಯುತವಾಗಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಕೆಲಸ ಮಾಡುತ್ತಾ ಬಂದಿದೆ. ಹೆಚ್ಚೆಚ್ಚು ಯುವಕರು ಉತ್ಸಾಹದಿಂದ ಈ ಸಂಸ್ಥೆ ಸೇರುವ ಮೂಲಕ ದೇಶ ಸೇವೆಯಲ್ಲಿ ತೊಡಗಿಕೊಳ್ಳಬಹುದು ಎಂದು ಅಧ್ಯಕ್ಷತೆ ವಹಿಸಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಕರೆ ನೀಡಿದರು. ಇಲ್ಲಿನ ಜಿಲ್ಲಾ ಪಂಚಾಯತ್ ಸಭಾಂಗಣ ಶುಕ್ರವಾರ ಆಯೋಜಿಸಲಾದ ಬೆಳಗಾವಿ ಜಿಲ್ಲಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಹಾಗೂ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಶ್ರವಣಯಂತ್ರ ಹಾಗೂ ಗಾಲಿ ಕುರ್ಚಿಗಳನ್ನು ಫಲಾನುಭವಿಗಳಿಗೆ ವಿತರಿಸಿ 3 ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. We want to understand how to improve upon what we are doing, and also to make sure that the Indian Red Cross Society does more work. The main advantage that the Indian Red Cross Society has is its humane and neutral approach. The only request I have is this society should not be embroiled in any controversy. If we are able to achieve that, a lot of work, a lot of partners will come. They will hold hands with us and will be able to do a lot of work. For example, Rahul, who is our CEO Jilla Panchayat, Shri Rahul Shinde basically looks after all the developmental agenda in the rural parts of Belgavi district. ಜಗತ್ತಿನ ಶಾಂತಿ ಕಾಪಾಡುವಲ್ಲಿ ರೆಡ್ ಕ್ರಾಸ್ ಕೊಡುಗೆ ಸದಾ ಸ್ಮರಣೀಯ. ಇದು ನಿಜಕ್ಕೂ ಶ್ಲಾಘನೀಯ. ಈ ವಾರ್ಷಿಕ ಸಭೆಯು ಕೇವಲ ಸಭೆಯಲ್ಲ, ಬದಲಾಗಿ ನಮ್ಮ ಸಮುದಾಯಗಳಲ್ಲಿ ಬದಲಾವಣೆ ತರುವ ಅವಿಶ್ರಾಂತವಾಗಿ ಶ್ರಮಿಸುವ ನಮ್ಮ ಸದಸ್ಯರು, ಸ್ವಯಂ ಸೇವಕರು ಮತ್ತು ಬೆಂಬಲಿಗರ ಅವಿರತ ಪ್ರಯತ್ನಗಳು ಮತ್ತು ಸಮರ್ಪಣೆಯ ಆಚರಣೆಯಾಗಿದೆ. ದೇಶದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಈ ಸಂಸ್ಥೆ ಗಟ್ಟಿಯಾಗಿ ಬೆಳೆಯಬೇಕು. ರೆಡ್ ಕ್ರಾಸ್ ಸಂಸ್ಥೆಯ ಸೇವೆಗಾಗಿ ಗ್ರಾಮವೇ ಕಾತುರದಿಂದ ಕಾಯಬೇಕು. ಆ ಮಟ್ಟದಲ್ಲಿ ಈ ಸಂಸ್ಥೆ ಸಿಬ್ಬಂದಿ ಕಾರ್ಯನಿರ್ವಹಿಸಬೇಕು. ಹೀಗಾಗಿ ಹೆಚ್ಚಿನ ಯುವ ಪೀಳಿಗೆ ಇದಕ್ಕೆ ಸೇರಬೇಕು. ಎಲ್ಲಾ ಸದಸ್ಯರ ಹೊಂದಾಣಿಕೆ ಬಹಳ ಮುಖ್ಯವಾಗಿದೆ. ಸದಸ್ಯರು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಬೇಕು. ಸಂಸ್ಥೆಯನ್ನು ಬಹಳಷ್ಟು ಎತ್ತರಕ್ಕೆ ಬೆಳೆಸಲು ಸಾಧ್ಯ. ಹೀಗಾಗಿ ಎಲ್ಲಾ ನಿರಂತರವಾಗಿ ಶ್ರಮಿಸಬೇಕು. ಬೆಂಗಳೂರಿಗಿಂತ ಅತಿ ಹೆಚ್ಚು ಸದಸ್ಯರನ್ನು ಬೆಳಗಾವಿ ಹೊಂದಿದೆ. ಅದು ನಮ್ಮ ಹೆಮ್ಮೆ. ನಿಮ್ಮ ಉದಾರ ಮನೋಭಾವ ಮತ್ತು ಅಚಲ ಸಮರ್ಪಣೆಯ ಮೂಲಕವೇ ಭಾರತೀಯ ರೆಡ್ ಕ್ರಾಸ್ ಅಸಂಖ್ಯಾತ ಹೃದಯಗಳನ್ನು ಸ್ಪರ್ಶಿಸಲು ಮತ್ತು ಜೀವನವನ್ನು ಪರಿವರ್ತಿಸಲು ಸಾಧ್ಯವಾಗಿದೆ. ಇದು ಬಡವರಿಗೆ ನೆರವಾಗಿರುವ ಏಕೈಕ ಸಂಸ್ಥೆ ಇದಾಗಿದೆ. ಜಿಲ್ಲೆಯಲ್ಲಿ ಡಾಕ್ಟರ್ ಸುರೇಶ್ ಕುಲಕರ್ಣಿ, ಡಾಕ್ಟರ್ ಸುಮಂತ್ ಎಸ್ ಹಿರೇಮಠ್ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಹೇಳಿದರು. ಈ ವೇಳೆ ಅಧ್ಯಕ್ಷತೆ ವಹಿಸಿದ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಅವರು ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು. ಇದಕ್ಕೆ ಎಲ್ಲಾ ಸದಸ್ಯರು ಒಪ್ಪಿಗೆ ಸೂಚಿಸಿದ್ರು. ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ ಅವರು ಮಾತನಾಡಿ, ಪ್ರಕೃತಿ ವಿಕೋಪ, ಪ್ರವಾಹದಂತಹ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಅಪೂರ್ಣ ಸೇವೆ ಸಲ್ಲಿಸುತ್ತಾ ಬಂದಿದೆ. ಬಡವರ ಕಷ್ಟಗಳಿಗೆ ಸ್ಪಂದಿಸುವ ಸಂಸ್ಥೆ ಇದು. ಇನ್ನು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದರು. ಈ ವೇಳೆ ಕಾರ್ಯದರ್ಶಿ ಡಾಕ್ಟರ್ ಸುಮಂತ್ ಎಸ್ ಹಿರೇಮಠ್ ವಾರ್ಷಿಕ ವರದಿ ವಾಚಿಸಿದ್ರು. ಡಾಕ್ಟರ್ ಪ್ರಿಯಾ ಪುರಾಣಿಕ್ ಆಡಿಟ್ ವರದಿ ವಾಚಿಸಿದ್ರು. ಇದಕ್ಕೆ ಸದಸ್ಯರು ಒಪ್ಪಿಗೆ ಸೂಚಿಸಿದ್ರು. Welcome you all for this annual general body meeting. Our branch has achieved a lot. We have got a membership of around 4,000 and some odd next to Bangalore. Then we have DDRC with us,
functioning for long. That's the best DDRC in Karnataka. They are second best in Karnataka. We have received 8 times Best District Award. We have with us one national body member, myself, elected, as well as Vikas Kalgatti, the member of the state body elected, Priya Puranik nominated. And we have done many programs, and mentioned this is one of the distribution of appliances of nearly 1.5 crores worth. That is the best in the country. That was appreciated, and so many things like activities we have been taken. And so on this occasion, I welcome you on this from as a president. I welcome you, and I present this small memento as well. ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ಅಧ್ಯಕ್ಷರು ಡಾಕ್ಟರ್ ಸುರೇಶ್ ಕುಲಕರ್ಣಿ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಎಸ್ಎನ್ ಹುಲ್ಕುಂದ, ಅಶೋಕ್ ಬದಾಮಿ, ಡಾಕ್ಟರ್ ಸಿಆರ್ ಗುಡ್ಸಿ, ವಿಕಾಸ್ ಆರ್ ಕಲ್ಕಟ್ಕಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಉಪಾಧ್ಯಕ್ಷ ಡಾಕ್ಟರ್ ವಿಡಿ ಡಾಂಗೆ ವಂದಿಸಿದ್ರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜುಲೈ 12ರಂದು ಬೆಳಗಾವಿಯಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಲೋಕ್ ಅದಾಲತ್ ನಡೆಸಲಾಗುತ್ತಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಹೇಳಿದರು. ಜೂನ್ 12ರಂದು ಬೆಳಗಾವಿಯಲ್ಲಿ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಲೋಕ ಅದಾಲತ್ ನಡೆಸಲಾಗುತ್ತಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಸಂದೀಪ್ ಪಾಟೀಲ್ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಲೋಕ ಅದಾಲತ್ನಲ್ಲಿ ಕಕ್ಷಿದಾರರು ದ್ವೇಷವನ್ನ ಕಟ್ಟಿಕೊಂಡು ಹಳೆಯ ಪ್ರಕರಣಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಅಂತವರನ್ನ ಒಂದುಗೂಡಿಸಿ ಇಬ್ಬರು ಕಕ್ಷಿದಾರರಿಗೆ ಮನವರಿಕೆ ಮಾಡಿಕೊಟ್ಟು ಪ್ರಕರಣಗಳನ್ನು ಇತ್ಯರ್ಥಗೊಳಿಸುವ ಪ್ರಯತ್ನವನ್ನು ಮಾಡಲಾಗುವುದು ಎಂದರು. ಲೋಕ ಅದಾಲತ್ನಿಂದ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಬಹುದು. ಕಕ್ಷಿದಾರರ ಸಮಯ, ಹಣ ಉಳಿಸುವ ರೀತಿಯಲ್ಲಿ ಕೆಲಸ ಮಾಡುತ್ತೇವೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕಾನೂನಿನ ಅರಿವು ಮೂಡಿಸೋದು. ಬೆಳಗಾವಿ ಜಿಲ್ಲೆಯಲ್ಲಿ ಕಾಯಂ ಲೋಕ ಅದಾಲತ್ ಇವೆ. ಜಿಲ್ಲಾ ನ್ಯಾಯಾಧೀಶರು ಈ ಪ್ರಕರಣವನ್ನು ನಡೆಸುತ್ತಿದ್ದಾರೆ. ಅಲ್ಲಿಯೂ ಕಕ್ಷಿದಾರರು ಹಾಜರಾಗಿ ಬಗೆಹರಿಸಿಕೊಳ್ಳಬಹುದು ಎಂದರು. ಬರುವ ತಿಂಗಳು 12ನೇ ತಾರೀಕು ಲೋಕ ಅದಾಲತ್ನ ಕಂಡಕ್ಟ್ ಮಾಡಿದ್ದೀವಿ. ಮೊನ್ನೆ ನಮ್ಮ ರಾಷ್ಟ್ರೀಯ ಲೋಕ ಅದಾಲತ್ನ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಗೌರವಾನ್ವಿತ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ದೇಶದ ಪೂರ್ತಿ ನಾವು ಲೋಕ ಅದಾಲತನ್ನು ಕಂಡಕ್ಟ್ ಮಾಡಿದ್ದೀವಿ. ಇದರ ಮೂಲ ಉದ್ದೇಶ ಒಂದು, ತಮಗೆಲ್ಲ ಈಗಾಗಲೇ ತಾವು ಪ್ರತಿ ಬಾರಿ ನಮ್ಮ ಲೋಕ ಅದಾಲತ್ಗಳಿಗೆ ಎಫರ್ಟ್ ಮಾಡಿ ಸಹಕಾರ ನೀಡಿದ್ದೀರಿ. ಈಗೂ ಸಹ ಏನು ಅಂದರೆ, ಮತ್ತೊಮ್ಮೆ ನನ್ನ ಹೇಳೋ ಜವಾಬ್ದಾರಿ ನಂದು. ಏನಂದರೆ, ಈ ಲೋಕ ಅದಾಲತಲ್ಲಿ ಪ್ರತಿಯೊಬ್ಬ ಪಾರ್ಟಿಗೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗಬೇಕನ್ನೋ ಒಂದು ಅವಕಾಶ ನಾವು ನೋಡ್ತಾ ಇದ್ದೀವಿ. ಕೋರ್ಟ್ಗಳಲ್ಲಿ ಸಾಕಷ್ಟು ಪ್ರಕರಣಗಳು ಬಾಕಿ ಇರುತ್ತವೆ. ಸುಮಾರು ವರ್ಷಗಳಿಂದ ಪ್ರತಿ ಪಕ್ಷಗಾರರು ತಮ್ಮ ತಮ್ಮ ದ್ವೇಷವನ್ನು ಸಾಧಿಸಿಕೊಂಡು ಕೋರ್ಟ್ಗಳು ಮುಂದೆ ಹೋಗ್ತಾನೆ ಇದ್ದಾರೆ. ಅದನ್ನು ಕೊನೆಗಾಣಿಸ್ಬೇಕು, ಅವರಲ್ಲಿ ಒಂದು ನೆಮ್ಮದಿಯ ಜೀವನವನ್ನು ತರಬೇಕು ಅನ್ನೋ ಉದ್ದೇಶದಿಂದ ಈ ಲೋಕ ಅದಾಲತ್ಗಳನ್ನು ಕಂಟಿನ್ಯೂ ಮಾಡ್ತಾನೆ ಇದ್ದೀವಿ. ಇದರ ಮುಖ್ಯವಾಗಿ ಉದ್ದೇಶ ಏನು ಅಂದರೆ, ಈಗಾಗಲೇ ಹೇಳ್ದಂಗೆ ಪಕ್ಷಗಾರರ ನಡುವೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸೋದು. ಎರಡನೇದಾಗಿ ಅವರ ಸಮಯವನ್ನು ಉಳಿಸೋದು. ಮೂರನೇದಾಗಿ ಅವರ ಹಣ ಏನು ವ್ಯರ್ಥ ಆಗ್ತಾ ಇದೆ, ಆ ಹಣವನ್ನು ವ್ಯರ್ಥ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದು. ನಾಲ್ಕನೇದಾಗಿ ಅವ್ರಿಗೆ ಈ ಒಂದು ಏನು ಲಿಟಿಗೇಷನ್ ಇದೆ ಅದಕ್ಕೆ ಅಂತಿಮವನ್ನು ಕೊನೆಗಾಣಿಸೋದು. ಅಂದರೆ ಯಾಕೆ ಅಂದರೆ, ಈ ಲೋಕ ಅದಾಲತಲ್ಲಿ ಏನು ಸೆಟ್ಲ್ ಆಗುತ್ತೆ, ವಿತ್ ಕನ್ಸೆಂಟ್ ಆಫ್ ಬೋತ್ ಪಾರ್ಟೀಸ್ ಆಗುತ್ತೆ. ಅಲ್ಲಿ ಕನ್ಸಲೇಷನ್ ಇರುತ್ತೆ. ಅವ್ರಿಗೆ ಲೋಕ ಅದಾಲತ್ ಬೆನಿಫಿಟ್ಸ್ ಏನನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳೋದಾಗುತ್ತೆ. ಮನವರಿಕೆ ಮಾಡಿಕೊಟ್ಟು ಅವರ ಒಪ್ಪಿಗೆ ತೆಗೆದುಕೊಂಡು ಅವರ ಇಬ್ಬರ ಒಪ್ಪಿಗೆ ಮೇರೆಗೆನೆ ಈ ಒಂದು ಪ್ರಕರಣವನ್ನು ಮುಕ್ತಾಯಗೊಳಿಸಿರ್ತೀವಿ. ಅದ್ರ ಮೇಲೆ ಅಪೀಲ್ ಇರೋದಿಲ್ಲ, ಅಂದರೆ ಅವ್ರು ಚಾಲೆಂಜ್ ಮಾಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಇಲ್ಲಿ ಎಂಡ್ ಆಗುತ್ತೆ. ಇದ್ರ ಮೇಲೆ ಯಾವುದೇ ನಾವು ಈಗ ನ್ಯಾಯಾಲಯಗಳಲ್ಲಿ ತೀರ್ಪಾದರೆ, ಒಂದು ಆದೇಶ ಆದರೆ ಅದ್ರ ಮೇಲೆ ನಾವು ಮೇಲ್ಮನವಿ ಹೋಗ್ಬೋದು, ಮೇಲ್ಮನವಿ ತೀರ್ಪನ್ನು ಚಾಲೆಂಜ್ ಮಾಡ್ಬೋದು. ಆದರೆ ಇಲ್ಲಿ ಆದಂತಹ ಒಂದು ಏನು ರಾಜಿ ಸಂಧಾನ ಆಗಿರುತ್ತೆ, ಇಬ್ಬರು ಒಪ್ಪಿಗೆ ಮೇಲೆ ಆಗಿರೋದ್ರಿಂದ ಇದ್ರ ಮೇಲೆ ಯಾವುದೇ ಅಪೀಲ್ ಇರೋದಿಲ್ಲ. ಸೊ ಅಲ್ಲಿಗೆ ಅವರ ಏನು ಲಿಟಿಗೇಷನ್ ಇದೆ ಎಂಡ್ ಆಗುತ್ತೆ. ಲೋಕ ಅದಾಲತ್ನಲ್ಲಿ ತ್ವರಿತ ನ್ಯಾಯ ಸಿಗುತ್ತದೆ ಹಾಗೂ ಯಾವುದೇ ರೀತಿಯ ಶುಲ್ಕ ಪಡೆಯುವುದಿಲ್ಲ. ಕ್ರಿಮಿನಲ್ ಪ್ರಕರಣ 420 ಪ್ರಕರಣಗಳು ಲೋಕ ಅದಾಲತ್ನಲ್ಲಿ ಬರುತ್ತವೆ. ಗಲಾಟೆಯ ವಿಚಾರಗಳು ಸಹ ಪರಸ್ಪರ ಹೊಂದಾಣಿಕೆ ಮಾಡಿಕೊಂಡ್ರೆ ಅವರಿಗೆ ನ್ಯಾಯ ದೊರಕಿಸಿಕೊಡಬಹುದು ಎಂದರು. 1,37,746 ಬಾಕಿ ಇರುವ ಪ್ರಕರಣದಲ್ಲಿ 12,000 ಪ್ರಕರಣಗಳು ರಾಜಿಯಾಗುವುದಾಗಿವೆ. ಇನ್ನು ಸುಮಾರು ಪ್ರಕರಣಗಳು ಇವೆ. ಇದು ಜನರಿಗೆ ಜಾಗೃತಿ ಮೂಡಿಸುವ ಅಗತ್ಯ ಇದೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.
ಅಹಮದಾಬಾದ್ನಲ್ಲಿ ನಡೆದ ದುರಂತದಲ್ಲಿ 242 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಪ್ರತೀಕ್ ಜೋಶಿ ಬೆಳಗಾವಿ ಕೆಎಲ್ಇಯಲ್ಲಿ ವ್ಯಾಸಂಗ ಮಾಡಿದ್ರು ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಅಹಮದಾಬಾದ್ನಲ್ಲಿ ನಡೆದ ದುರಂತದಲ್ಲಿ 242 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಪ್ರತೀಕ್ ಜೋಶಿ ಬೆಳಗಾವಿ ಕೆಎಲ್ಇಯಲ್ಲಿ ವ್ಯಾಸಂಗ ಮಾಡಿದ್ರು ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಪ್ರತೀಕ್ ಜೋಶಿ ಅವರು ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಅವರ ಸ್ನೇಹಿತರು ಈ ಭಾಗದಲ್ಲಿದ್ದವರು ಅವರು ದುಃಖದಲ್ಲಿದ್ದಾರೆ. ಬೆಳಗಾವಿಯಲ್ಲಿನ ಸ್ನೇಹಿತರು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ನಾನು ಸಹಿತ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತೇನೆ ಎಂದರು. ನಿನ್ನೆ ಏನು ಒಂದು ವಿಮಾನ ದುರಂತ ಆಯಿತು. ಅಹಮದಾಬಾದಲ್ಲಿ 242 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಭಾರತೀಯರು ಮತ್ತು ಲಂಡನ್ದವರು ಎಲ್ಲರಿದ್ದಾರೆ. ಅದರಲ್ಲಿ ಆ ದುರಂತದಲ್ಲಿ ಮಡಿದವರಲ್ಲಿ ಪ್ರತೀಕ್ ಜೋಶಿ ಅವರು ಇಲ್ಲಿಯೇ ಕಲಿತವ್ರು. ಬೇರೆ ರಾಜ್ಯದಲ್ಲಿ ಅವರು ಜನ್ಮಭೂಮಿ ಇದ್ದರೂ ಬೆಳಗಾವಿಯಲ್ಲಿ ಕಲಿತಂಥದ್ದು. ಅವರು ಸಹಿತ ಆ ದುರಂತದಲ್ಲಿ ಮಡಿದಿದ್ದು ನಮ್ಮೆಲ್ಲರಿಗೆ ಭಾಳಷ್ಟು ದುಃಖ ಆಗಿದೆ. ಮತ್ತು ಅವ್ರ ಫ್ರೆಂಡ್ ಸರ್ಕಲ್ಲು ಈ ಭಾಗದಲ್ಲಿದ್ದಂಥ ಅವ್ರು ಕೂಡ ಕಲಿತಂಥವ್ರು ಇವತ್ತೆಲ್ಲ ದುಃಖ ಸೂಚಕ ಸಭೆಯನ್ನು ಅವ್ರು ಮಾಡಿದ್ದಾರೆ, ಕಂಡೋಲೆನ್ಸ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ. ಈ ರೀತಿ ದುರಂತ ಆಗಬಾರ್ದಾಗಿತ್ತು, ದುರ್ದೈವದ ಸಂಗತಿ. ಹೀಗಾಗಿ ಇವತ್ತು ಮುಂದೆ ಈ ರೀತಿ ದುರಂತಗಳು ಸಂಭವಿಸದ ರೀತಿಯಲ್ಲಿ ಏನೋ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು, ಮತ್ತೊಂದಾಗಬೇಕು, ಇದೆಲ್ಲವನ್ನೂ ಮಾಡುವಂಥದ್ದು ಮುಂದೆ ಆಗಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ರೀತಿ ದುರಂತ ಆಗಬಾರ್ದಿತ್ತು. ಮುಂದೆ ದುರಂತ ಸಂಭವಿಸದಂತೆ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು. ಪ್ರತೀಕ್ ಜೋಶಿ ಅವರ ಎಲ್ಲ ಕುಟುಂಬದವರು ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಇದು ಅವರ ಕುಟುಂಬಕ್ಕೆ ದೊಡ್ಡ ಆಘಾತ ತಂದಿದೆ. ಇಂಥ ಘಟನೆ ಮರುಕಳಿಸಬಾರದು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜಿಲ್ಲೆಯಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸುತ್ತಿದ್ದು 2 ಪ್ರತ್ಯೇಕ ದುರ್ಘಟನೆಗಳು ಜಿಲ್ಲೆಯಲ್ಲಿ ನಡೆದಿದೆ. ಪಶ್ಚಿಮ ಘಟ್ಟಗಳಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಜಿಲ್ಲೆಯಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸುತ್ತಿದ್ದು 2 ಪ್ರತ್ಯೇಕ ದುರ್ಘಟನೆಗಳು ಜಿಲ್ಲೆಯಲ್ಲಿ ನಡೆದಿವೆ. ಬೆಳಗಾವಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಆಟೋ ಚಾಲಕ ಕೊಚ್ಚಿಕೊಂಡು ಹೋದ ಘಟನೆ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಚಿಕ್ಕಬುದನೂರು ಗ್ರಾಮದಲ್ಲಿ ನಡೆದಿದೆ. ಮಳೆರಾಯಿನ ಆರ್ಭಟದಿಂದ ರಾತ್ರಿ ತುಂಬಿ ಹರಿಯುತ್ತಿದ್ದ ಗ್ರಾಮದ ಹೊರವಲಯದ ಹಳ್ಳ. ಆಟೋ ದಾಟಿಸುವಾಗ ನೀರಿನ ರಭಸಕ್ಕೆ ಆಟೋ ಸಮೇತ ಚಾಲಕ ನೀರಿನಲ್ಲಿ ತೇಲಿ ಹೋಗಿದ್ದರಿಂದ ಆಟೋ ಚಾಲಕನಿಗಾಗಿ ಹಗ್ಗ ಬಿಟ್ಟು ಗ್ರಾಮಸ್ಥರು ಹುಡುಕಾಟ ನಡೆಸಿದ್ದಾರೆ. ಮುರುಗೋಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದಲ್ಲಿ ಮಣ್ಣಿನ ಗೋಡೆ ಕುಸಿದು ಬಿದ್ದು ವೃದ್ಧೆ ಮೃತಪಟ್ಟಿದ್ದಾರೆ. ಚಿಕ್ಕನಂದಿ ಗ್ರಾಮ ಫಕೀರವ್ವ ಹಾವೇರಿ 65 ವರ್ಷ ಎಂಬಾತಳು ಮೃತ ದುರ್ದೈವಿ. ಗೋಡೆಯ ಕೆಳಗೆ ಸಿಲುಕಿದ ಫಕೀರವ್ವಗೆ ಕೂಡಲೇ ಹೊರ ತೆಗೆದ ಸ್ಥಳೀಯರು ಅಷ್ಟರಲ್ಲೇ ಮೃತಪಟ್ಟಿದ್ಲು. ಮರಣೋತ್ತರ ಪರೀಕ್ಷೆಗೆ ಗೋಕಾಕ್ ಸರ್ಕಾರಿ ಆಸ್ಪತ್ರೆಗೆ ಶವ ರವಾನೆ ಮಾಡಲಾಗಿದೆ. ಗೋಕಾಕ್ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನಗರದ ಬಡಕಲ್ ಗಲ್ಲಿಯ ಬನಶಂಕರಿ ದೇವಸ್ಥಾನದಲ್ಲಿ ಏಂಜಲ್ ಫೌಂಡೇಶನ್ ಹಾಗೂ ವಿಜಯ ಆಸ್ಪತ್ರೆ, ಸಿದ್ಧಾರ್ಥ್ ನೇತ್ರಾಲಯದಿಂದ ಶುಕ್ರವಾರ ಉಚಿತ ನೇತ್ರ ತಪಾಸಣೆ ಮತ್ತು ಆರೋಗ್ಯ ತಪಾಸಣೆಯನ್ನ ನಡೆಸಲಾಯಿತು. ನಗರದ ಬಡಕಲ ಗಲ್ಲಿಯ ಬನಶಂಕರಿ ದೇವಸ್ಥಾನದಲ್ಲಿ ಏಂಜಲ್ ಫೌಂಡೇಶನ್ ಹಾಗೂ ವಿಜಯ ಆಸ್ಪತ್ರೆ, ಸಿದ್ಧಾರ್ಥ ನೇತ್ರಾಲಯದಿಂದ ಶುಕ್ರವಾರ ಉಚಿತ ನೇತ್ರ ತಪಾಸಣೆ ಮತ್ತು ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು. ಬೆಳಗಾವಿ ಬಡಕಲ ಗಲ್ಲಿಯ ಬನಶಂಕರಿ ದೇವಸ್ಥಾನದಲ್ಲಿ ಬೆಳಗಿನಿಂದಲೇ ಸಾರ್ವಜನಿಕರು ಉಚಿತ ಆರೋಗ್ಯದ ಲಾಭ ಪಡೆದುಕೊಂಡರು. ಬಡಕಲ ಗಲ್ಲಿ, ಶೆಟ್ಟಿ ಗಲ್ಲಿ, ಗಿ ಗಲ್ಲಿ, ಶನಿವಾರ ಕೂಟ, ಕಡೆ ಬಜಾರ್ದಿಂದಲೂ ನಾಗರಿಕರು ಆಗಮಿಸಿ ಉಚಿತ ಆರೋಗ್ಯ ತಪಾಸಣೆ ಲಾಭ ಪಡೆದುಕೊಂಡರು. ನಮಸ್ಕಾರ. ಇವತ್ತು ಬನಶಂಕರಿ ಬಡಕಲ್ ಗಲ್ಲಿಯಲ್ಲಿ ಏಂಜಲ್ ಫೌಂಡೇಶನ್ ವತಿಯಿಂದ ಸಿದ್ಧಾರ್ಥ ನೇತ್ರಾಲಯ ಮತ್ತು ವಿಜಯ್ ಆರ್ಥೋ ಇವ್ರ ಕಡೆಯಿಂದ ರವಿ ಪಾಟೀಲ್ ಸರ್ ಕಡೆಯಿಂದ ಇಲ್ಲಿ ಹೆಲ್ತ್ ಚೆಕಪ್ ಮಾಡ್ತಿದ್ದಾರೆ. ಆಮೇಲೆ ಕಣ್ಣಿನ ಚೆಕಪ್ಪು ಕೂಡ ಮಾಡ್ತಿದ್ದಾರೆ. ಅವ್ರು ಬಂದು ಇಲ್ಲಿ ಮಾಡಿದ್ದಕ್ಕೆ ಧನ್ಯವಾದಗಳು. ಬೆಳಗಾವಿ ನಾಗರಿಕರಿಗೆ ಮತ್ತು ಬಡಕಲಗಲ್ಲಿಯ ನಾಗರಿಕರಿಗೆ ತಿಳಿಸುವುದೇನೆಂದರೆ, ಬಡಕಲಗಲ್ಲಿ ಬನಶಂಕರಿ ದೇವಸ್ಥಾನದಲ್ಲಿ ಈ 10 3:30ವರೆಗೆ ಫ್ರೀ ಚೆಕಪ್ ಸಿದ್ಧಾರ್ಥ ನೇತ್ರಾಲಯ ವತಿಯಿಂದ ಫ್ರೀ ಚೆಕಪ್ ಮಾಡ್ತಾಯಿದ್ದಾರೆ. ಅದರ ಲಾಭ ತೊಗೋಬೇಕು. ಮತ್ತು ರವಿ ಪಾಟೀಲ್ ಸರ್ ಇವರಿಂದ
ಫ್ರೀ ಕಣ್ಣಿನ ತಪಾಸಣೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಫ್ರೀ ಅವರು ಗುಳಿಗೆ ಸಹಿತ ಕೊಡ್ತಾರೆ. ಇದರ ಲಾಭ ತೊಗೋಬೇಕಂತ ಯಾಕಂದರೆ ಯಾವ ಬಡಕಲಗಲ್ಲಿ ನಾಗರಿಕರಿಗೆ, ಬೆಳಗಾವಿ ನಾಗರಿಕರಿಗೆ ಇದರದ ಲಾಭ ತೊಗೋಬೇಕಂತ ಕರೆ ತಿಳಿಸ್ತೇವೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार, बेलगावी। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಅಹಮದಾಬಾದ್ನ ವಿಮಾನ ದುರಂತದ ಪ್ರಕರಣದ ಕುರಿತು ಬೆಳಗಾವಿ ಜಿಲ್ಲೆಯ ಸ್ವಾಮೀಜಿಯೊಬ್ಬರ ಕಾಲಜ್ಞಾನ ನಿಜವಾಗಿದೆ. ಅಹಮದಾಬಾದ್ನ ವಿಮಾನ ದುರಂತದ ಪ್ರಕರಣದ ಕುರಿತು ಬೆಳಗಾವಿ ಜಿಲ್ಲೆಯ ಸ್ವಾಮೀಜಿಯೊಬ್ಬರ ಕಾಲಜ್ಞಾನ ನಿಜವಾಗಿದೆ. ಏಪ್ರಿಲ್ 20ರಂದು ಕಾಲಜ್ಞಾನ ನುಡಿದಿದ್ದ ಅಭಿನವ ಸಿದ್ಧಲಿಂಗ ಸ್ವಾಮೀಜಿ ಅವರು ನಯಾನಗರ ಸುಖದೇವಾನಂದ ಮಠದ ಸ್ವಾಮೀಜಿ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನಯಾನಗರ ಸುಖದೇವಾನಂದ ಮಠದ ಜಾತ್ರೆಯಲ್ಲಿ ಕಾಲಜ್ಞಾನದ ಬೆಂಕಿ ಕೆಂಡದ ಮೇಲೆ ನಡೆದು ಕಾಲಜ್ಞಾನ ನುಡಿದಿದ್ದ ಸ್ವಾಮೀಜಿ ಅವರು ಕಾಲಜ್ಞಾನದಲ್ಲಿ ಉಕ್ಕಿನ ಹಕ್ಕಿಗೆ ಪೆಟ್ಟ ಹತ್ತಿ ತಪ್ಪ ಎಂದಿದ್ದ ಸ್ವಾಮೀಜಿ ವಿಮಾನಕ್ಕೆ ಉಕ್ಕಿನ ಹಕ್ಕಿ ಎಂಬ ಪದ ಪ್ರಯೋಗವಾಗಿದೆ.
ಗಾಳಿ ಗದರಿಸಿತ್ತಪ್ಪ, ಬೆಂಕಿ ಪ್ರಬಲ ಆಗಿತ್ತಪ್ಪ, ಭೂಮಿ ಅದಿರಿತ್ತಪ್ಪ, ಉಕ್ಕಿನ ಹಕ್ಕಿ ಹತ್ತಿತ್ತಪ್ಪ, ಮಕ್ಕಳು ಮರಿ ಹುಷಾರಪ್ಪ, ದನಕರ ಹುಷಾರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನಿನ್ನೆ ಸುರಿದ ಭಾರೀ ಮಳೆಯಿಂದ ಸಂಕೇಶ್ವರ ಪಟ್ಟಣದ ಸೇರಿದಂತೆ ಹಲವು ಕಡೆ ಅವಾಂತರ ಸೃಷ್ಟಿಸಿದ್ದು, ಸಂಕೇಶ್ವರ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಆವರಣದ ಕಾಂಪೌಂಡ್ ಗೋಡೆ ಒಡೆದು ನೀರು ಹರಿದು ಜಲಾವೃತಗೊಂಡಿತು. ನಿನ್ನೆ ಸುರಿದ ಭಾರೀ ಮಳೆಯಿಂದ ಸಂಕೇಶ್ವರ ಪಟ್ಟಣ ಸೇರಿದಂತೆ ಹಲವು ಕಡೆ ಅವಾಂತರ ಸೃಷ್ಟಿಸಿದ್ದು, ಸಂಕೇಶ್ವರ ಪಟ್ಟಣ ಸರ್ಕಾರಿ ಆಸ್ಪತ್ರೆಯ ಆವರಣದ ಕಾಂಪೌಂಡ್ ಗೋಡೆ ಒಡೆದು ಕಬ್ಬೂರು ಗಲ್ಲಿ ನೀರು ಹರಿದು ಜಲಾವೃತಗೊಂಡಿತ್ತು. ರಸ್ತೆಯ ಮೇಲಿನ ನೀರು ಹರಿದು ಸರ್ಕಾರಿ ಹಳೆ ಆಸ್ಪತ್ರೆಯ ಕಚೇರಿಗೆ ನುಗ್ಗಿದ ಮಳೆ ನೀರು ಕಚೇರಿ ಆವರಣ ಕೆರೆಯಂತಾಗಿದ್ದು, ಸಿಬ್ಬಂದಿಗಳು ನೀರು ಹೊರತೆಗೆಯಲು ಹರಸಾಹಸಪಟ್ಟರು. ರಸ್ತೆ ಬದಿಯಲ್ಲಿ ಚರಂಡಿಗಳು ಇಲ್ಲದ ಕಾರಣ ಭಾರಿ ಮಳೆ ಆದಾಗ ರಸ್ತೆಯ ಮೇಲೆ ಹರಿಯುವ ನೀರು ಎಲ್ಲೆಡೆಯೂ ಹರಿದು ಅವಾಂತರ ಸೃಷ್ಟಿಸುತ್ತಿದೆ. ನಿನ್ನೆ ಮಧ್ಯಾಹ್ನ ಸುರಿದ ಭಾರಿ ಮಳೆಯಿಂದ ಇಳಿಜಾರು ಪ್ರದೇಶದಲ್ಲಿನ ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಪುರಸಭೆಯವರು ಚರಂಡಿಗಳನ್ನು ಸ್ವಚ್ಛಗೊಳಿಸಿದ ಕಾರಣ ಹಾಗೂ ಕೆಲವು ಕಡೆ ಹೊಸ ಚರಂಡಿಗಳನ್ನು ನಿರ್ಮಿಸಿದ ಕಾರಣ ಇಂಥ ಅವಾಂತರ ಉಂಟಾಗುತ್ತಿವೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ರಾಯಬಾಗ ತಾಲೂಕಿನ ಹಿಡಕಲ್ ಗ್ರಾಮ ಪಂಚಾಯಿತಿಗೆ ಚುನಾಯಿತ ಪ್ರತಿನಿಧಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಾಕಿದ ಬೀಗವನ್ನ ತೆಗೆಯದಂತೆ ಮಧ್ಯಾಹ್ನ 1:45 ಪ್ರತಿಭಟನೆ ನಡೆಸಿದ್ರು. ರಾಯಬಾಗ ತಾಲೂಕಿನ ಹಿಡಕಲ್ ಗ್ರಾಮ ಪಂಚಾಯಿತಿಗೆ ಚುನಾಯಿತ ಪ್ರತಿನಿಧಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಾಕಿದ ಬೀಗವನ್ನ ತೆಗೆಯದಂತೆ ಮಧ್ಯಾಹ್ನ 1:45 ಪ್ರತಿಭಟನೆ ನಡೆಸಿದ್ದಾರೆ. ಮುಂದಿಂದ ನನಗೆ ಸಂಬಂಧ ಇಲ್ಲ. ಮಾಡ್ತೀರಿ ಅದನ್ನ ಅಷ್ಟೇ ಮಾತಾಡ್ಬೇಕು ನೀವು. 1:65 ಬಿಲ್ ಪಾಸ್ ಆಗಬೇಕಾದ್ರೆ ನೀವೇನ್ ಮಾಡ್ಕೊಂಡ್ರಿ? ಗ್ರಾಮ ಪಂಚಾಯತ ಅಭಿವೃದ್ಧಿ ಅಧಿಕಾರಿ ಮಾದೇವ್ ಕುಂಬಾರ್ ಇವರು ವಾರ್ಡ್ ನಂಬರ್ 2 ಮಹಿಳಾ ಸದಸ್ಯರಾದ ಗೀತಾ ಬಿಚ್ಚರ್ಗಿ ಇವರನ್ನ ಬೀಗ ತೆಗೆಯುವಂತೆ ಮನವೊಲಿಸಲು ಪ್ರಯತ್ನಿಸಿದ್ರು. ನಮ್ಮ ವಾರ್ಡಿನಲ್ಲಿ ಆಗಬೇಕಾಗಿರುವ ಕಾಮಗಾರಿ ವಿಳಂಬವಾಗಿದ್ದು ಹಣ ಸರಿಯಾಗಿ ಬಿಡುಗಡೆಯಾಗಿಲ್ಲ. ನಮ್ಮ ವಾರ್ಡ್ ಜನರಿಗೆ ಸರಿಯಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ. ಕೂಡಲೇ ಈ ಕೆಲಸಗಳನ್ನು ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡುವವರೆಗೆ ಬೀಗ ತೆಗೆಯಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಪಂಚಾಯಿತಿಯನ್ನ ಬಂದ್ ಮಾಡಿದ್ರಂದ್ರೆ ಜನರ ಸಮಸ್ಯೆಯನ್ನ ಬಗೆಹರಿಸಿಲ್ಲ. ಅದ್ರ ಸಲುವಾಗಿ ನಾವು ಪಂಚಾಯಿತಿಯನ್ನ ಬಂದಿಟ್ಟಿದ್ದು. ಅವ್ರು ಕೀಲಿ ಹಾಕಿದ್ರು, ಅವ್ರ ಕೀಲಿಯನ್ನ ತೆಗಿಲಿಕ್ಕೆ ನಾವು ಬಿಡ್ಲಿಲ್ಲ. ಅಂದ್ರೆ ಜನರ ಅಂದ್ರೆ ಅವ್ರ ಬೇಡಿಕೆಗಳನ್ನ ಯಾವ್ದು ಈಡೇರಿಸೋದಿಲ್ಲ. ಮತ್ತೆ ಮಾಡಿದ ಕೆಲಸಕ್ಕೆ ಇನ್ನೂ ರೊಕ್ಕವನ್ನ ಬಂದಿಲ್ಲ. ಅದ್ರ ಸಲುವಾಗಿ ನಾವೇನ್ ಮಾಡಿದೇವ ಅಂದ್ರೆ ಅವ್ರು ಕೀಲಿ ಹಾಕಿದ್ರು ಕೀಲಿ ತೆಗಿಲಿಕ್ಕೆ ಕೊಡದೇನೆ ಮುಂದೆ ಸತ್ಯಾಗ್ರಹ ಮಾಡಿದ್ವಿ ಎಲ್ಲಾರು ಸೇರಿ. ಬೇರೆ ವಾರ್ಡಿನ್ಕಿಂತ ನಾವು ನಮ್ಮ ವಾರ್ಡಿಂದ ಮಾಡಿದ್ದೇವೆ. 2ನೇ ವಾರ್ಡಿಂದ ಜನರು ತಮ್ಮ ಬಿಲ್ಲನ್ನು ಮಾಡ್ಲಿಲ್ಲ ಅಂತ ದಿನ ನನ್ನ ಹತ್ರ ಕೇಳ್ತಿದ್ರು. ಅದಕ್ಕಾಗ ನಾವ್ ಅವ್ರ ಹತ್ರ ಬಾಳ ಸಲ ಹೇಳಿದ್ವಿ. ಆದ್ರೆ ಅವ್ರು ಇನ್ನೂ ಮಾಡ್ಲಿಲ್ಲದ ಸಲುವಾಗ ನಾವು ಬೇಡಿಕೆಯನ್ನ ಮಾಡ್ರಿ ಅನ್ನೋ ಸಲುವಾಗ ತೆಗಿಲಿಕ್ಕೆ ಕೊಡ್ಲಿಲ್ಲ.
ಆಗ ಪಿಡಿಒ ಮಹಾದೇವ್ ಕುಂಬಾರ್ ಸದಸ್ಯರ ಮನವೊಲಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಲು ಭರವಸೆ ನೀಡಿದ ಮೇಲೆ ಪ್ರತಿಭಟನೆ ಹಿಂಪಡೆದಿದ್ದಾರೆ. ನಂತರ ಎಂದಿನಂತೆ ಕಚೇರಿ ಕೆಲಸಗಳು ಪ್ರಾರಂಭವಾದವು ಎಂದು ಪಿಡಿಒ ಮಹಾದೇವ್ ಕುಂಬಾರ್ ತಿಳಿಸಿದ್ರು. ಈಗ 2024-25 ಸಾಲಿನಾಗ 2 ವರ್ಕ್ ಇದ್ರಿ ವಾರ್ಡ್ ನಂಬರ್ 7ರಲ್ಲಿ. ಅವು ಕೆಲವೊಂದು ಏನೈತಿ ತಾಂತ್ರಿಕ ತೊಂದರೆ ಅಂತ ಏನೈತಿ ಅನುಗುಂಗ ಆಗ್ಲಿಲ್ಲ. ಹಿಂಗಾಗಿ ಈಗ ನಾವು ಮೇಲಾಧಿಕಾರಿ ನಮ್ಮ ಹಿರಿ ಸಾಹೇಬ್ರಿಗೆ ಮಾತಾಡೇನ್ರಿ, ಅವರು ಬರತ್ತಾರ. ಬಂದ ನಂತರ ಅದನ್ನ ಬರೋ ಸೆಪ್ಟೆಂಬರ್ದಾಗ 8 ಪ್ಲಾನ್ ಹಾಕಿ ನಾವು ಬಗೆಹರಿಸ್ತು ಅಂತ ಒಂದು ಆಶ್ವಾಸನೆ ನಾವು ಸಾರ್ವಜನಿಕ ಕೊಡ್ತೀವಿ. ಬರತ್ತಾರ ಸಾಹೇಬ್ರು ಬರತ್ತಾರ. ಸಾಹೇಬ್ರು ಬರ್ಬೇಕು. ಇಡಿ ಸರ್ ನರೇಗಾ ಉದ್ಯೋಗತ್ರಿ ಯೋಜನೆ ಅವರ ಇದನ್ನ ಮಾಡ್ಬೇಕು. ಸಾಹೇಬ್ರು ಬಂದಾಗ ಅದು ಬರೋ ಇದ್ರಿ ಯಾವಾಗ ಸೆಪ್ಟೆಂಬರ್ 8 ಹಾಕಿ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಸಾಹೇಬ್ರು ಬರ್ತಾರ. ಈಗ ಇದು ಪ್ರತಿಭಟನೆ ಅವ್ರ ಕಿಲಿ ತೆಗಿಲಾರ್ದ ಮಟ್ಟಿಗೆ ಯಾಕೆ ಇಲ್ಲ? ಈಗ ಇಲ್ಲ ಸರ್, ನೀವು ಗಮನಕ್ಕೆ ಇತ್ತು ಯಾವ್ದ್ರಿ ಟೆಕ್ನಿಕಲ್ ಇಶ್ಯೂ ಆಯ್ತು ಸರ್. ನಮ್ಗೆ ಗಮನಿತ್ತು ಇಂಜಿನಿಯರ್ ಬಂದಿತ್ತು ಸರ್. ಇಂಜಿನಿಯರ್ಗೂ ಏನಿತ್ತು ನಾವು ಈಗ ನಾವು ಕಳಿಸಿದ್ರು ಟೆಕ್ನಿಕಲ್ ಇಶ್ಯೂ ಆಗಿ. ಹಿಂಗಾಗಿ ಈಗ ತಾಂತ್ರಿಕ ತೊಂದರೆಯಿಂದ ಆಗೈತ್ರಿ ಅದ. ಸರ್ ಈಗ ಹಾದಿನ ಹಾದಿಲ್ಲ, ಹಾದಿ ಕಳಿಲ್ಲ ಸರ್. ಹಾದಿ ಐತಿ, ಹಾದಿ ಮಾಡ್ಬೇಕ್ರಿ ಸರ್. ಈಗ ಫೈಲ ಕಳ್ದಿರ್ತಾರ ಸರ್. ಇಲ್ಲ ಫೈಲ್ ಕಳ್ದಲ್ಲಿ ಏನಿಲ್ಲ, ಎಸ್ಟಿಮೇಟ್ ಆಗಿದ್ರಿ. ಎಸ್ಟಿಮೇಟ್ ಆಗಿನೈತಿ, ಟೆಕ್ನಿಕಲ್ ಐತಿ, ಆನ್ಗೋಯಿಂಗ್ ಆಗ್ಬೇಕೈತ್ರಿ. ಒಂದು ಟೆಕ್ನಿಕಲ್ ಇಶ್ಯೂ ಆಗಿ ಆನ್ಗೋಯಿಂಗ್ ಆಗ್ಲಿಲ್ಲ. ಆ ವರ್ಕರ್ ಸ್ವಲ್ಪ ಬರ್ತಾ ಇಲ್ಲ, ಟೆಕ್ನಿಕಲ್ ಇಶ್ಯೂ ಆಗೈತ್ರಿ. ಇಲ್ಲ ಈಗ ಬರೋ ಸೆಪ್ಟೆಂಬರ್ದಾಗ ನಾವು 8 ನಾವು 2025-26 ಸಾಲ 8 ವರ್ಕ್ ತೊಂದು ಅದನ್ನ ನಾವು ಇದನ್ನ ಮಾಡ್ತೀವಿ, ವರ್ಕ್ ಮಾಡ್ತೀವಿ. ಸಂಜು ಬ್ಯಾಕುಡೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಗಾಯಾಳುಗಳನ್ನ ರಕ್ಷಿಸಲು ಬಂದವರೇ 3 ಮಂದಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಸರಣಿ ಅಪಘಾತದಲ್ಲಿ ಇನ್ನೂ 3 ಗಂಭೀರ ಗಾಯವಾಗಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಹೊರವಲಯದ ಬನಜವಾಡ ಕಾಲೇಜ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ವಿಜಯಪುರ ಸಂಕೇಶ್ವರದಲ್ಲಿ ರಾತ್ರಿ ಈ ಅಪಘಾತ ಸಂಭವಿಸಿದೆ. ಮಹಾರಾಷ್ಟ್ರ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ಗಣೇಶವಾಡಿ ಗ್ರಾಮದ ಮಹೇಶ್ ಸುಭಾಷ್ ಗಾತಾಡೆ 30 ವರ್ಷ ಮತ್ತು ಶಿರೋಳ ತಾಲೂಕಿನ ಪುಡವಾಡ ಗ್ರಾಮದ ಶಿವಂ ಯುವರಾಜ್ ಚೌಹಾಣ್ 24 ವಯಸ್ಸು ಹಾಗೂ ಮಹಾರಾಷ್ಟ್ರ ಸಾಂಗ್ಲಿ ಜಿಲ್ಲೆಯ ಮಿರಜ್ ತಾಲೂಕಿನ ಕವಲಾಪುರ ಗ್ರಾಮದ ಸಚಿನ್ ವಿಲಾಸ್ ಮಾಳಿ 42 ವಯಸ್ಸು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರನ್ನ ಅಥಣಿ ಸಮುದಾಯದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 4 ವಾಹನಗಳ ನಡುವೆ ಅಪಘಾತ ಸಂಭವಿಸಿದ್ದು, ಒಂದು ಬೃಹತ್ ಲಾರಿ, ಪಿಕಪ್ ವಾಹನ, ಇನೋವಾ, ಸ್ಕಾರ್ಪಿಯೋ ನಡುವೆ ಅಪಘಾತ ಸಂಭವಿಸಿದೆ. ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಾಯಾಳುಗಳನ್ನು ರಕ್ಷಿಸಲು ಬಂದವರೇ ಅಪಘಾತದಲ್ಲಿ ಸಾವು. ಕಾಗವಾಡ ಕಡೆಯಿಂದ ಕೆಂಪು ಇಟ್ಟಿಗೆ ತುಂಬಿಕೊಂಡು ಬೃಹತ್ ಲಾರಿಯಲ್ಲಿ ಅಥಣಿ ಕಡೆ ಬರುತ್ತಿರುವಾಗ ಅಥಣಿಯಿಂದ ಕಾಗವಾಡಕ್ಕೆ ತೆರಳುತ್ತಿರುವ ಪಿಕಪ್ ವಾಹನ ನಡುವೆ ಅಪಘಾತ ಸಂಭವಿಸಿದೆ. 2 ವಾಹನಗಳು ರಸ್ತೆ ಪಕ್ಕದಲ್ಲಿ ನೆಲ ಕಚ್ಚಿ ಪಿಕಪ್ ವಾಹನದಲ್ಲಿ ಚಲಾಯಿಸುತ್ತಿದ್ದ ಚಾಲಕ ಮತ್ತು ಕ್ಲೀನರ್ ಸಹಾಯಕ್ಕಾಗಿ ಅಂಗಲಾಚುತ್ತಾರೆ. ಇದರನ್ನು ಗಮನಿಸಿದ ಸ್ಕಾರ್ಪಿಯೋ ವಾಹನ ಚಾಲಕ ತನ್ನ ವಾಹನ ಸೈಡಿಗೆ ಹಾಕಿ ಅವರನ್ನು ರಕ್ಷಿಸಲು ಮುಂದಾದಾಗ ಅಥಣಿ ಕಡೆಯಿಂದ ಬಂದ ಇನೋವಾ ಕಾರು ನೇರವಾಗಿ ರಕ್ಷಿಸಲು ಬಂದವನಿಗೆ ಹೊಡೆಯುತ್ತಿದ್ದಂತೆ ಸ್ಕಾರ್ಪಿಯೋ ವಾಹನ ಚಾಲಕ ಹಾಗೂ ಇನೋವಾದಲ್ಲಿ ಇಬ್ಬರು ಒಟ್ಟು 3 ಜನ ಸಾವು ಸಂಭವಿಸುತ್ತದೆ. ಮೊದಲು ಅಪಘಾತವಾಗಿರುವ ಟ್ರಕ್ ಹಾಗೂ ಪಿಕಪ್ ವಾಹನದ ಚಾಲಕ ಕ್ಲೀನರ್ ಗಾಯಾಳುಗಳಾಗಿದ್ದು ಅವರಿಗೆ ಚಿಕಿತ್ಸೆ ಮುಂದುವರಿಯುತ್ತಿದೆ. ಯಾವ ರೀತಿಯ ಅಪಘಾತವಾಗಿದೆ ಎಂಬುದು ಅಥಣಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ತನಿಖೆಯಿಂದಷ್ಟೇ ಸಂಪೂರ್ಣ ಸತ್ಯಾಂಶ ಹೊರಬರಬೇಕಾಗಿದೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಮತ್ತೆ ಸಣ್ಣದೊಂದು ವಿರಾಮ. थोड़ी सी महकी थोड़ी सी बहकी रुत अनोखी है, हल्के हल्के दिल में हलचल जो मचलती है, ये कैसा है समा, ये प्यार सा एहसास है, ये किसकी पलकों में है तस्वीरें, कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सरोना, मन भाई आराधना. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಇಂದೇ ಸೇಲ್ ಮಾಡಿ.
ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್. ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ಮತ್ತೆ ನ್ಯೂಸ್ಗೆ ಸ್ವಾಗತ. ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಬೆಳಗಾವಿ ಕೆಎಲ್ಇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದ ಪ್ರತೀಕ್ ಜೋಶಿ ಸೇರಿದಂತೆ ಅವರ ಕುಟುಂಬ ಮೃತಪಟ್ಟ ಹಿನ್ನೆಲೆಯಲ್ಲಿ ಶುಕ್ರವಾರ ಕೆಎಲ್ಇ ಕಾಲೇಜಿನಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಸಿದರು. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಬೆಳಗಾವಿ ಕೆಎಲ್ಇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದ ಪ್ರತೀಕ್ ಜೋಶಿ ಸೇರಿದಂತೆ ಅವರ ಕುಟುಂಬ ಮೃತಪಟ್ಟ ಹಿನ್ನೆಲೆಯಲ್ಲಿ ಶುಕ್ರವಾರ ಕೆಎಲ್ಇ ಕಾಲೇಜಿನಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಸಿದರು. ಬೆಳಗಾವಿ ಕೆಎಲ್ಇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ದ ಪ್ರತೀಕ್ ಸಾವಿನ ಸುದ್ದಿ ಕೇಳಿ ಆಘಾತಕ್ಕೆ ಒಳಗಾಗಿರುವ ಸಹಪಾಠಿಗಳು ಇಂದು ಕಾಲೇಜು ವತಿಯಿಂದ ಮೃತರಿಗೆ ಸಂತಾಪ ಸೂಚಿಸಿದ್ರು. 1 ನಿಮಿಷದ ಮೌನಾಚರಣೆ ಮೂಲಕ ಸಂತಾಪ ಸೂಚನೆ ಮಾಡಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ವಿಮಾನ ದುರಂತದಲ್ಲಿ ಮೃತಪಟ್ಟ ಪ್ರತೀಕ್ ಜೋಶಿ 2000ನೇ ಇಸವಿಯಲ್ಲಿ ಕೋರ್ಸ್ಗೆ ಬಂದು 2005ರಲ್ಲಿ ಮುಗಿಸಿದ್ರು. ಬಳಿಕ ಕೋಲಾರದಲ್ಲಿ PG ಕೋರ್ಸ್ ಮುಗಿಸಿದ್ರು ಎಂದು ಕೆಎಲ್ಇ ಪ್ರಾಚಾರ್ಯ ಡಾಕ್ಟರ್ ನಿರಂಜನ ಮಹಾನ್ ಶೆಟ್ಟಿ ಹೇಳಿದರು. ವಿಮಾನ ದುರಂತದಲ್ಲಿ ಮೃತಪಟ್ಟ ಪ್ರತೀಕ್ ಜೋಶಿ 2000ನೇ ಇಸವಿಯಲ್ಲಿ ಕೋರ್ಸ್ಗೆ ಬಂದು 2005ರಲ್ಲಿ ಮುಗಿಸಿದ್ರು. ಬಳಿಕ ಕೋಲಾರದಲ್ಲಿ PG ಕೋರ್ಸ್ ಮುಗಿಸಿದ್ರು ಎಂದು ಕೆಎಲ್ಇ ಪ್ರಾಚಾರ್ಯ ಡಾಕ್ಟರ್ ನಿರಂಜನ ಮಹಾನ್ ಶೆಟ್ಟಿ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತೀಕ್ ಜೋಶಿ ರೇಡಿಯಾಲಜಿ PG ಕೋರ್ಸ್ ಮುಗಿಸಿದ್ರು. 2021ರಲ್ಲಿ ಲಂಡನ್ಗೆ ಪ್ರಾಕ್ಟೀಸ್ ಮಾಡಲು ಹೋಗಿದ್ರು. ಅಲ್ಲಿ ಸೆಟ್ಲ್ ಆಗಬೇಕು ಅಂತ ಹೆಂಡತಿ ಮಕ್ಕಳನ್ನ ಕರೆದುಕೊಂಡು ಹೋಗಲು ಬಂದಿದ್ರು. ಅಹಮದಾಬಾದ್ನಿಂದ ಕುಟುಂಬ ಕರೆದುಕೊಂಡು ಹೋಗಲು ಬಂದಿದ್ರು. ಕುಟುಂಬ ಸಮೇತ ಹೋಗುವಾಗ ಕುಟುಂಬವೇ ನಾಶವಾಯಿತು. ನಿನ್ನೆ ಸುದ್ದಿ ಕೇಳಿ ಬಹಳ ದುಃಖ ಆಯಿತು. ಬಹಳ ಒಳ್ಳೆಯ ಮನುಷ್ಯ, ಎಲ್ಲರಿಗೂ ಸಹಾಯ ಮಾಡ್ತಿದ್ರು. ಜೀವನ ಶುರು ಮಾಡಬೇಕು ಅನ್ನುವಾಗ ಈಗ ಹೀಗಾಗಿದೆ, ಅನ್ಯಾಯವಾಗಿದೆ ಎಂದು ಹೇಳಿದ್ರು. ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ. ಎಲ್ಲರೂ ಇನ್ನೂ ಶಾಕ್ನಲ್ಲೇ ಇದ್ದೇವೆ ಎಂದು ಹೇಳಿದ್ರು. ತಮ್ಮ ಕುಟುಂಬ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ರು. ಅವರು ಆ ದುರ್ಘಟನೆಯಲ್ಲಿ ಏರ್ ಇಂಡಿಯಾ ಏರ್ ಕ್ರಾಶ್ನಲ್ಲಿ ಕುಟುಂಬ ಜೊತೆ ಹೋಗ್ತಾ ಇದ್ದಾಗ ಆ ಏರ್ ಕ್ರಾಶ್ನಲ್ಲಿ ಪೂರಾ ಕುಟುಂಬವೇ ನಾಶ ಆಯಿತು. ಭಾಳ ದುಃಖ ಆಯಿತು ನಮ್ಗೆ ನಿನ್ನೆ ಕೇಳಿ. ಈ ಹುಡುಗ ಭಾಳ ಒಳ್ಳೆ ಹುಡುಗ ಪ್ರತೀಕ್ ಜೋಶಿ, ಸಿನ್ಸಿಯರು, ಹಾರ್ಡ್ ವರ್ಕಿಂಗು, ಆಮೇಲೆ ಎಲ್ಲರಿಗೂ ಹೆಲ್ಪ್ ಮಾಡಬೇಕಂತ ಸಹಾಯ ಮಾಡಬೇಕು
ಸಬ್ಜೆಕ್ಟ್ ಆಗಲಿ ಬೇರೆ ರೀತಿ ಆಗಲಿ ಎಲ್ಲರಿಗೂ ಸಹಾಯ ಮಾಡಬೇಕಂತ ಹೇಳಿ ಅವನ ಮನಸ್ಸು. ಅಷ್ಟೇ ಇಲ್ಲ, ಅವನು ಬಹಳ ಎಂಥೂಸಿಯಾಸ್ಟಿಕ್ ಹುಡುಗ. ಅಂದ್ರೆ ಒಂಥರ ಎಲ್ಲರ ಜೊತೆಗೆ ಚೆನ್ನಾಗಿರೋದ್ರಿಂದ ಅವನ ಕೂಡ ಎಲ್ಲರೂ ಫ್ರೆಂಡ್ಲಿ ಆಗಿರ್ತಿದ್ರು. ಇಂಥ ಹುಡುಗ ಅವನ ಜೀವನ ಈಗ ಶುರು ಮಾಡ್ಬೇಕಂತ ಹೇಳಿ ನಮ್ಮ ಕುಟುಂಬ ಎಲ್ಲ ಕರ್ಕೊಂಡು ಹೋಗುವಾಗ ಹಿಂಗಾಗ್ಬೇಕಂದ್ರೆ ಭಾಳ ಅನ್ಯಾಯ ಆಯ್ತು ಆ ಕುಟುಂಬ ಜೊತೆಗೆ ಅಂತ ನಾವೆಲ್ಲರೂ ಅವ್ರ ಪೇರೆಂಟ್ಸ್ ಆಯಿತು, ಅವ್ರ ಮಿಸಸ್ ಪೇರೆಂಟ್ಸ್ ಆಯಿತು, ಅವ್ರಿಗೆ ಬರೀ ಒಂದು ಪ್ರಾರ್ಥನೆ ಮಾಡ್ಬೋದು ನಾವು. ಈಗ ದೇವರು ಅವ್ರಿಗೆ ಶಕ್ತಿ ಕೊಡಬೇಕು, ಈ ದುಃಖವನ್ನು ಹೆಂಗೆ ಎದುರಿಸ್ಬೇಕಂತ ಹೇಳಿ ದೇವ್ರ ಶಕ್ತಿ ಕೊಟ್ಟರೆ ಅವ್ರಿಗೆ ಸಾಧ್ಯ ಇದೆ ಅಂತ ಅಷ್ಟೇ ಬೇಡ್ಕೊಂಡೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ವಿಮಾನ ದುರಂತದಲ್ಲಿ ಪ್ರತೀಕ್ ಜೋಶಿ ಮೃತಪಟ್ಟ ನಮ್ಮ ಗೆಳೆಯನ ಸಾವು ನಮಗೆ ನಂಬಲು ಆಗ್ತಿಲ್ಲ ಎಂದು ಬೆಳಗಾವಿಯ ಸಹಪಾಠಿಗಳು ನೋವಿನಿಂದ ನುಡಿದರು. ವಿಮಾನ ದುರಂತದಲ್ಲಿ ಪ್ರತೀಕ್ ಜೋಶಿ ಮೃತಪಟ್ಟ ನಮ್ಮ ಗೆಳೆಯನ ಸಾವು ನಮಗೆ ನಂಬಲು ಆಗ್ತಿಲ್ಲ ಎಂದು ಬೆಳಗಾವಿ ಸಹಪಾಠಿಗಳು ನೋವಿನಿಂದ ನುಡಿದ್ರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಮಾಧ್ಯಮಗಳ ಮುಂದೆ ಗೆಳೆಯನ ಅಗಲಿಕೆ ನೋವು ಬಿಚ್ಚಿಟ್ಟ ಸ್ನೇಹಿತರು. ಮೊನ್ನೆಯಷ್ಟೇ ಲಂಡನ್ಗೆ ಹೋಗುವ ಕುರಿತು ಮಾತನಾಡಿದ್ದ. ನಿನ್ನೆ ಮಧ್ಯಾಹ್ನ ನಮಗೆ ವಿಚಾರ ಗೊತ್ತಿತ್ತು. ಲಂಡನ್ನಲ್ಲಿ ಸೆಟಲ್ ಆಗಲು ಕುಟುಂಬ ಸಮೇತ ಹೋಗಿದ್ದ. ಈ ವೇಳೆ ದುರ್ಘಟನೆ ನಡೆದಿದೆ, ನಂಬಲಾಗ್ತಿಲ್ಲ ಎಂದರು. ಲಾಸ್ಟ್ ನಾನು ಮಾತಾಡಿದ್ದು ಆ್ಯಕ್ಚುಲಿ ನಮ್ಮದು ಈಗ ಸೆಪ್ಟೆಂಬರಲ್ಲಿ ರಿಯೂನಿಯನ್ ಆಗ್ತಾಯಿದೆ. ನಮ್ಮದು ಓಲ್ಡ್ ಸ್ಟೂಡೆಂಟ್ಸ್ ಎಲ್ಲ 25th ರಿಯೂನಿಯನ್ ಮಾಡ್ತಾಯಿದ್ದೀವಿ. ಸೊ ಅವಾಗ ಅವನಿಗೆ ಇನ್ವೈಟ್ ಮಾಡಿದ್ವಿ. ಸೊ ಅವಾಗ ಬರ್ತೀನಿ ಅಂತ ಹೇಳಿದ್ದ ಅವನು ಸೆಪ್ಟೆಂಬರಲ್ಲಿ. ಸೊ ಲಾಸ್ಟ್ ಮಾತಾಡಿದ್ದು ಅವಾಗ ಒಂದು 2 months ಬ್ಯಾಕ್. ಅಂದರೆ ವಾಟ್ಸಪ್ ಗ್ರೂಪ್ ಇದೆ ನಮ್ಮದು, ಅಲ್ಲಿ ಕಾಮನ್ಲಿ ಎಲ್ಲ ಚಾಟ್ ಮಾಡ್ತಾ ಇರ್ತೀವಿ. ಸೊ 2 months ಬ್ಯಾಕು ನಾನು ಸೆಪ್ಟೆಂಬರಲ್ಲಿ ರಿಯೂನಿಯನ್ಗೆ ಬರ್ತೀನಿ ಅಂತ ಹೇಳಿ ಇದನ್ನು ಮಾಡಿದ್ದೆ. ಓಕೆ, ಹೌದೌದು. ಅವನು ರೇಡಿಯಾಲಜಿಸ್ಟ್ ಆಗಿದ್ದ, ಜಸ್ಟ್ ಕರಿಯರ್ ಸ್ಟಾರ್ಟ್ ಮಾಡಿದ್ದ. ಸೊ ವೈಫು ಮಕ್ಕಳೆಲ್ಲ ಇನ್ನೂ ಚಿಕ್ಕವರು. ಸೊ 3 ಜನ ಮಕ್ಕಳು, ಒಬ್ಬ ಮಗಳು, 2 ಗಂಡು ಮಕ್ಕಳು. ಸೊ ಲೈಫಲ್ಲಿ ಭಾಳ ಕನಸು ಕಂಡಿದ್ರು. ಅಲ್ಲಿ ಲಂಡನಲ್ಲಿ ಹೋಗಿ ವರ್ಕ್ ಮಾಡಿ ಮಕ್ಕಳಿಗೆಲ್ಲ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದರು. ಬಟ್ ಹೋಗಬೇಕಾದ್ರೆ ಈ ಥರ ಆಗಿದೆ. ಏನು ನಮಗೂ ಅದು ನಾವೆಲ್ಲ ಫ್ರೆಂಡ್ಸ್ ಆಗಿರೋದ್ರಿಂದ ನಮಗೆ ಇನ್ನೂವರೆಗೂ ಅದು ಬಿಲೀವ್ ಆಗ್ತಾಯಿಲ್ಲ. ಆ್ಯಕ್ಚುಲಿ ನಾವು ನಿನ್ನೆ ಅದು ಲಿಸ್ಟ್ ಬಂದಮೇಲೆ ನಮ್ಮ ಫ್ರೆಂಡ್ ಪ್ರತೀಕ್ ಜೋಶಿನ ಅಥವಾ ಇವ್ರು ಯಾರೋ ಬೇರೆ ಪ್ರತೀಕ್ ಜೋಶಿ ಅಂತ ನಾವು 10 ಸಲ ಕನ್ಫರ್ಮ್ ಮಾಡಿದ್ವಿ, ಎಲ್ಲ ಕಡೆ ಕಾಲ್ ಮಾಡಿ ಇದನ್ನು ಮಾಡಿ. ಬಟ್ ಅದು ಇನ್ನೂವರೆಗೂ ನಮಗೆ ಬಿಲೀವ್ ಆಗ್ತಾಯಿಲ್ಲ. ಪ್ರತೀಕ್ ಜೋಶಿ ವಾಸ್ ಅವರ್ ಬ್ಯಾಚ್ಮೇಟ್. 2000 ಬ್ಯಾಚ್ ನಮ್ಮದು. ಸೊ ಅವಾಗಿಂದ ನಾವೆಲ್ಲರೂ ಒಟ್ಟಿಗಿದ್ವಿ. ಫಾರ್ ದ ನೆಕ್ಸ್ಟ್ 5 years ವಿ ವರ್ ಟುಗೆದರ್. ಅವರಿಲ್ಲಿದ್ದಾಗ ಹಿ ವಾಸ್ ಅ ವೆರಿ ವೆಲ್ ಮ್ಯಾನರ್ಡ್, ಮಚ್ ಲೈಕ್ಡ್ ಫ್ರೆಂಡ್ ಆಫ್ ಅವರ್ಸ್. ಹಿಸ್ ನೇಚರ್ ವಾಸ್ ವೆರಿ ನೈಸ್. ಚೆನ್ನಾಗಿದ್ರು ತುಂಬ. ಮತ್ತೀಗ ಕಮ್ಮಿಂಗ್ ಸೆಪ್ಟೆಂಬರಲ್ಲಿ ನಮ್ಮ 25th ರಿಯೂನಿಯನ್ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ವಿ ವರ್ ವಿತ್ ಲಾಟ್ ಆಫ್ ಎಂಥೂಸಿಯಾಸಮ್ ವಿ ವರ್ ಲುಕಿಂಗ್ ಫಾರ್ವರ್ಡ್ ಟು ಮೀಟ್ ಆಲ್ ಅವರ್ ಫ್ರೆಂಡ್ಸ್ ಡ್ಯೂರಿಂಗ್ ದ ರಿಯೂನಿಯನ್. ವಿ ಆರ್ ವೆರಿ ಸ್ಯಾಡ್ ದಟ್ ಸಚ್ ಅ ಟ್ರಾಜಿಕ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ವಿ ಕ್ಯಾನಾಟ್, ದ ವರ್ಡ್ಸ್ ಆರ್ ನಾಟ್ ಇನಫ್ ಟು ಎಕ್ಸ್ಪ್ರೆಸ್ ಮ್ಯಾಗ್ನಿಟ್ಯೂಡ್ ಆಫ್ ಇವೆಂಟ್ ಹೆಂಗಿದೆ ಅಂದರೆ ಇಟ್ ಈಸ್ ಸೋ ಟ್ರಾಜಿಕ್. ವಿ ಆರ್ ನಾಟ್ ಹ್ಯಾವಿಂಗ್ ದ ವರ್ಡ್ಸ್ ಟು ಎಕ್ಸ್ಪ್ರೆಸ್ about it. We are all together in our WhatsApp group ಮತ್ತು ಸೋಷಿಯಲ್ ಮೀಡಿಯಾ ಮೇಲೆ ಕನೆಕ್ಟೆಡ್ ಇದ್ದೀವಿ. ಒಳ್ಳೆಯ ಸ್ನೇಹಿತನನ್ನ ನಾವು ಕಳೆದುಕೊಂಡಿದ್ದೇವೆ. 2 ದಿನದ ಹಿಂದೆ ಹೆಂಡತಿ ಕೂಡ ಕೆಲಸ ಮಾಡುವ ಸ್ಥಳದಲ್ಲಿ ರಾಜೀನಾಮೆ ನೀಡಿದ್ರು. ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ನೀಡಬೇಕು ಅಂತ ಕನಸು ಕಂಡಿದ್ದ. ಸ್ನೇಹಿತರಾದ ಡಾಕ್ಟರ್ ಆನಂದ ಪುರಾಣಿಕಮಠ, ಡಾಕ್ಟರ್ ಮಾನಸಿ ಗೋಸಾವಿ ಕಂಬನಿ ಮಿಡಿದ್ರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಕೌಶಲ್ಯ ತರಬೇತಿಯಲ್ಲಿ ಮಹಿಳೆಯರಿಗೆ ಹಂಚಿಕೆ ಮಾಡಬೇಕಿದ್ದ ಹೊಲಿಗೆ ಯಂತ್ರವನ್ನ ಕೊಡದೆ ಮೋಸ ಮಾಡಿದ ಮಲ್ಲಿಕಾರ್ಜುನ್ ವಿದ್ಯಾಪೀಠದ ಗುರುಗೌಡ ಪಾಟೀಲ್ ಮೇಲೆ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಶುಕ್ರವಾರ ಶ್ರೀನಗರದ ವೈಷ್ಣವಿ ಮಹಿಳಾ ಮಂಡಳದ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಕೌಶಲ್ಯ ತರಬೇತಿಯಲ್ಲಿ ಮಹಿಳೆಯರಿಗೆ ಹಂಚಿಕೆ ಮಾಡಬೇಕಿದ್ದ ಹೊಲಿಗೆ ಯಂತ್ರವನ್ನು ಕೊಡದೆ ಮೋಸ ಮಾಡಿದ ಮಲ್ಲಿಕಾರ್ಜುನ್ ವಿದ್ಯಾಪೀಠದ ಗುರುಗೌಡ ಪಾಟೀಲ್ ಮೇಲೆ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಶುಕ್ರವಾರ ಶ್ರೀನಗರದ ವೈಷ್ಣವಿ ಮಹಿಳಾ ಮಂಡಳದ ಕಾರ್ಯಕರ್ತರು ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು. ನಾನು ಟ್ರೈನಿಂಗ್ ತಗೊಂಡಿದ್ದೆ. ಆದರೆ ಅಲ್ಲಿ ಮಲ್ಲಿಕಾರ್ಜುನ್ ವಿದ್ಯಾಪೀಠದವರು ಗುರನ್ಗೌಡ ಪಾಟೀಲ್ ಅಂತ ಇದ್ದಾರೆ. ಅವರು
ನಮ್ಮ ಮೇಲೆ ಭಾಳ ದೌರ್ಜನ್ಯ ಮಾಡಿದ್ದಾರೆ. ಯಾಕಂದರೆ ನಮಗೆ ಮಷಿನ್ ಕೊಡ್ತೇನೆ ಅಂತ ಹೇಳಿ ಕರೆದು ಅಲ್ಲಿ ಅವಮಾನ ಮಾಡಿ, ನಿಮಗೆ ನಾನು ಮುಸ್ಲಿಂ ಹೆಣ್ಮಕ್ಳಿಗೆ ನಾವು ಮಷಿನ್ ಕೊಡೋದಿಲ್ಲ ಅಂತ ಹೇಳಿ ಎಲ್ಲರಿಗೆ ಅವಮಾನ ಮಾಡಿ ಇವತ್ತು ನಮಗೆ ಹೊರಗಡೆ ಹಾಕಿದ್ದಾರೆ. ಆದ ಕಾರಣ DC ಸಾಹೇಬರು ಅವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ನಾನು ವಿನಂತಿಸುತ್ತೇನೆ. ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ಸುಮಾರು 30 ಜನ ಮಹಿಳೆಯರು ತರಬೇತಿ ಪಡೆದಿದ್ದಾರೆ. ಅವರಿಗೆ ಹೊಲಿಗೆ ಯಂತ್ರಗಳನ್ನು ಕೊಡುವುದಾಗಿ ಅನಗೋಳದಲ್ಲಿ ಕರೆದು ಮಹಿಳೆಯರಿಗೆ ಅವಮಾನ ಮಾಡಿರುವ ಗುರುಗೌಡ ಪಾಟೀಲ್ ಮೇಲೆ ಕ್ರಮ ಜರುಗಿಸಿ ಹೊಲಿಗೆ ಯಂತ್ರಗಳನ್ನು ಕೊಡಿಸುವಂತೆ ಮನವಿ ಮಾಡಿದ್ರು. ಇವತ್ತು ನಮ್ಮ ವೈಷ್ಣವಿ ಮಹಿಳಾ ಮಂಡಳದಿಂದ ಟ್ರೈನಿಂಗ್ ಆಗಿತ್ತು, ಕರ್ನಾಟಕ ಕೌಶಲ್ಯ ತರಬೇತಿ ಅಂತ ಹೇಳಿ. ಈ ಥರದ ದುರುಪಯೋಗ ಮಲ್ಲಿಕಾರ್ಜುನ ವಿದ್ಯಾಪೀಠ ಅವರು ತಗೊಂಡಾರ ಸರ್. ಇವತ್ತು ನಮ್ಮ ಹೆಣ್ಮಕ್ಳಿಗೆ ಕರೆದ ಕೇಸಿ ಮಷಿನ್ ಕೊಡ್ತೇನೆ ಅಂತ ಹೇಳಿ ಅವಮಾನ ಮಾಡಿ ಕೈ ಹಿಡದ ಹೊರಗೆ ಹಾಕ್ಯಾರ ಸರ್. ಅವ್ರು ಯಾರಿಗೇನೂ ಮಷಿನ್ ಕೊಟ್ಟಿಲ್ಲ, ನಮಗೆ ಹೊಳ್ಳೆ ನಮಗೆ ದಮ್ಮನಿಗೆ ಮಾಡ್ಯಾರು. ನೀವು ಅಲ್ಲೇ ಹೋಗ್ತೀರಿ ಹೋಗ್ರಿ, DC ಹೋಗ್ರಿ, EC ಹೋಗ್ರಿ, ನೀವು ಎಲ್ಲೇ ಕಂಪ್ಲೀಟ್ ಮಾಡ್ತೀರಿ ಮಾಡ್ರಿ, ಅದು ಏನೈತಿ ನಾನು ನೋಡ್ಕೋತೇನಂತ ನಮಗೆ ದಮ್ಮನಿಗೆ ಮಾಡ್ಯಾರ ಸರ್. ಮತ್ತು ಇತರ ಮೇಲೆ ಕ್ರಮ ತಗೊಳಕಬೇಕು. ಯಾಕಂದ್ರೆ ನಮ್ಮ ಹೆಣ್ಮಕ್ಳಿಗೆ ಯಾರಿಗೂ ಮಷಿನ್ ಸಿಗಲಿಲ್ಲ, ಇವರೆಲ್ಲ ತಾವು ಬಡ್ಸ್ಕೋತಾರೋ. ಇದು ಮಲ್ಲಿಕಾರ್ಜುನ ವಿದ್ಯಾಪೀಠ ಮೇಲೆ ಎಲ್ಲರಿಗೆ ಒಂದು ಲೇಬಲ್ ಹಚ್ಚಿಬಿಟ್ಟಾರು. ಅವರು ಎಕ್ಸಾಮ್ ಸಲುವಾಗಿನ ಹುಡುಗರ್ದ ದುಡ್ಡು ತಿಂದರು, ಯಾರಿಗೂ ಸರ್ಟಿಫಿಕೇಟ್ ಹಂಚಿಲ್ಲ. ಇದು ಓಪನ್ ಯೂನಿವರ್ಸಿಟಿ ಅಂತ ಹೇಳ್ಕೇಸಿ ಈ ಥರ ಎಲ್ಲ ಒಂದು ಬೇರೆ ಕೆಲಸ ಮಾಡ್ಕೊತ ಹೊಂಟಾರಿ ಇವರು. ಅದರ ಮೇಲೆ ಕ್ರಮ ತಗೊಳಬೇಕ ಸರ್. ಅಖಿಲ ಪಟಾಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ. ಮಳೆಗಾಲ ಆರಂಭವಾಗಿದೆ. ನಗರದಲ್ಲಿರುವ ನಾಲಾಗಳ ಶುಚಿತ್ವಕ್ಕೆ ಹಣಕಾಸು ನಿಧಿ ಕೊಡಲಾಗಿತ್ತು. ಇನ್ನೂ ಕೆಲ ನಾಲಾಗಳು ಬಾಕಿ ಉಳಿದಿದ್ದು ಅವುಗಳನ್ನು ಶುಚಿತ್ವಗೊಳಿಸಬೇಕೆಂದು ಲೋಕೋಪಯೋಗಿ ಇಲಾಖೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಯತೀರ್ಥ ಸೌದತ್ತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮಳೆಗಾಲ ಆರಂಭವಾಗಿದೆ. ನಗರದಲ್ಲಿರುವ ನಾಲಾಗಳ ಶುಚಿತ್ವಕ್ಕೆ ಹಣಕಾಸು ನಿಧಿ ಕೊಡಲಾಗಿತ್ತು. ಇನ್ನು ಕೆಲ ನಾಲಾಗಳು ಬಾಕಿ ಉಳಿದಿದ್ದು ಅವುಗಳನ್ನು ಶುಚಿಗೊಳಿಸಬೇಕೆಂದು ಲೋಕೋಪಯೋಗಿ ಇಲಾಖೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಯತೀರ್ಥ ಸೌದತ್ತಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಶುಕ್ರವಾರ ಬೆಳಗಾವಿ ಮಹಾನಗರ ಪಾಲಿಕೆಯ ಸ್ಥಾಯಿ ಸಮಿತಿ ಸಭಾಂಗಣದಲ್ಲಿ ಲೋಕೋಪಯೋಗಿ ಸ್ಥಾಯಿ ಸಮಿತಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಎಲ್ಲೆಲ್ಲಿ ನಾಲೆಗಳು ಇವೆಯೋ ಅಲ್ಲಿ ನಗರ ಸದಸ್ಯರನ್ನ ಕರೆದುಕೊಂಡು ಹೋಗಿ ನಾಲಾ ಶುಚಿಗೊಳಿಸಬೇಕು ಎಂದು ಹೇಳಿದರು. ನಗರದಲ್ಲಿರುವ ಅನೇಕ ಕಡೆಗಳಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲ. ಸುಮಾರು 15ರಿಂದ 20 ವಾರ್ಡ್ಗಳಲ್ಲಿ ವಿದ್ಯುತ್ ಕಂಬಗಳಿಲ್ಲ. ಅಲ್ಲಿ ವಿದ್ಯುತ್ ಕಂಬ ಅಳವಡಿಸಿ ಬೀದಿ ದೀಪದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ನಿರ್ಧಾರ ತೆಗೆದುಕೊಳ್ಳಲಾಯಿತು. ಮಳೆಗಾಲದ ಪೂರ್ವದಲ್ಲಿ ರಸ್ತೆ ಪಾಟಲ್ಗಳನ್ನು ಹಾಳಾಗಿರುವುದನ್ನು ದುರಸ್ತಿ ಮಾಡಬೇಕು. ಒಳಚರಂಡಿಯ ಸಮಸ್ಯೆಯನ್ನ ಬಗೆಹರಿಸಿ ನಿರ್ವಹಣೆ ಮಾಡಬೇಕು ಎಂದು ಸೂಚಿಸಿದರು. ಅಧಿಕಾರಿಗಳು ಸಭೆಗೆ ಆಗಮಿಸುತ್ತಿಲ್ಲ. ಸಾಕಷ್ಟು ಅಧಿಕಾರಿಗಳು ಗೈರು ಹಾಜರಾಗಿದ್ರು. ಅದಕ್ಕೆ ಗರಂ ಆದ ಸದಸ್ಯರು ಪಾಲಿಕೆ ಸದಸ್ಯರು ಪತ್ರ ಬರೆದ್ರೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ದೂರುಗಳು ಬಂದಿವೆ. ಇನ್ನೊಂದು ಸಾರಿ ಈ ರೀತಿ ಆಗದಂತೆ ನೋಡಿಕೊಳ್ಬೇಕು ಎಂದು ಹೇಳಿದ್ರು. ಕಳೆದ ನಾವು ಸಭೆಯಲ್ಲಿ ನಾಳಾ ಕ್ಲೀನಿಂಗಾಗಿ ವ್ಯವಸ್ಥಿತವಾಗಿದ್ದಕ್ಕೊಂದು ಹಣಕಾಸು ನಿಧಿಯನ್ನು ಕೊಟ್ಟಿವಿ. ಸಪ್ರೇಟಾಗಿ ಒಂದು ಬಜೆಟ್ ಮಾಡಿ ನಾಳಾ ಕ್ಲೀನಿಂಗ್ ಈಗಾಗಲೇ ನಮ್ಮ ಮಹಾನಗರ ಅಧಿಕಾರಿಗಳು ಈಗಾಗಲೇ ಅದನ್ನು ನಾಳಗಳನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವು ನಾಳಗಳು ಉಳಿದೆ. ಅದಕ್ಕೆ ಸರಿಯಾದಂಥ ಕೆಲವೊಂದು ಮಷಿನರಿ ಬೇಕಾಗಿ, ಹಿಟಾಚಿ ಬೇಕು, ಕೆಲವೊಂದು JCB ಬೇಕು. ಅದನ್ನು ಕೂಡ ನಾವು ಟೆಂಡರ್ ಕೊಟ್ಟು ಟೆಂಡರ್ ಮುಖಾಂತರ ಅದನ್ನು ನಾಳಾ ಕ್ಲೀನಿಂಗ್ ಮಾಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈಗಾಗಲೇ ಇವತ್ತಿನ ಸಭೆಯಲ್ಲಿ ಕೂಡ ಅದ್ರ ಬಗ್ಗೆ ನಾನು ಕ್ಲಿಯರಾಗಿ ಕೇಳ್ಕೊಂಡೆ. ಯಾರ್ಯಾರು ನಾಳಾ ಕ್ಲೀನಿಂಗ್ ಮಾಡಿದ್ದೀರಿ, ಯಾವ ರೀತಿ ಕ್ಲೀನ್ ಮಾಡಿದ್ದೀರಿ, ಅದಕ್ಕೆ ಸರಿಯಾದ ಡಾಕ್ಯುಮೆಂಟ್ಸ್ ಅಲ್ಲಿ ಸಂಬಂಧಪಟ್ಟಂಥ ಯಾರು ನಗರ ಸೇವಕರಿದ್ದಾರೆ ಆ ನಗರ ಸೇವಕರನ್ನ ಕರ್ಕೊಂಡು ಹೋಗಿ ಅವ್ರು ಸ್ವತಃ ಮುಂದೆ ನಿಲ್ಲಿಸ್ಕೊಂಡು ಆ ನಾಳಾಗಳನ್ನು ಕ್ಲೀನಿಂಗ್ ಮಾಡಬೇಕು ಅಂಥೇಳಿ ಹೇಳಿದ್ವಿ. ಆ ಪ್ರಕಾರವಾಗಿ ಅನೇಕ ನಮ್ಮ ಅಭಿಯಂತರರು ಅಂದರೆ AWಗಳು ಅದನ್ನು ಕೆಲಸ ಕೂಡ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನುಳಿದ ಅನೇಕ ಇಲೆಕ್ಟ್ರಿಕಲ್ ವರ್ಕ್ಗಳಿದ್ದು ಅನೇಕ ಭಾಗಗಳಲ್ಲಿ ಕೆಲವೊಂದು ಕಂಬಗಳಿಲ್ಲ, ಸಣ್ಣ ಚಿಕ್ಕ ಚಿಕ್ಕ ಬೋಳುಗಳಿವೆ, ಅಲ್ಲಿ ಕಂಬಗಳಿಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ. ಅದನ್ನು ಕೂಡ ಕರೆದು ಅದನ್ನು ಕೂಡ ಈ ಬಾರಿ ಅನೇಕ ಸುಮಾರು ಒಂದು 15-20 ವಾರ್ಡ್ಗಳಲ್ಲಿ ಕಂಬಳ ಹಾಕಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕಂತೇಳಿ ಅದು ಕೂಡ ನಾವು ನಿರ್ಣಯ ತೊಗೊಂಡು ಪಾಸ್ ಮಾಡಿಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಇನ್ನುಳಿದಂಥ ಕೆಲವೊಂದು ಕೆಲಸಗಳಿದ್ದು ಈ ನಮ್ಮ ರಸ್ತೆ ಪಾಟ್ಲಸ್ಗಳು ಈ ಮಳೆಗಾಲ ಶುರು ಆಗ್ತದೆ. ಮಳೆಗಾಲ ಶುರು ಹಾಕಿದ ಪೂರ್ವದಲ್ಲಿ, ಮಳೆ ಬರೋಕ್ಕೆ ಪೂರ್ವದಲ್ಲಿ ರಸ್ತೆ ಪಾಟ್ಲಸ್ ಎಷ್ಟಿದೆ ಈಗಾಗಲೇ ನಾಳೆ ಬಹುಶಃ ಟೆಂಡರ್ ಓಪನ್ ಆಗುತ್ತೆ. 2 ಡೇದಲ್ಲಿ ಟೆಂಡರ್ ಓಪನ್ ಆದ ತಕ್ಷಣವೇ ಆ ಎಷ್ಟು ರಸ್ತೆಗಳಿವೆ, ಯಾವ ರಸ್ತೆಗಳಿಗೆ ಎಲ್ಲೆಲ್ಲಿ ಬಿದ್ದಿದೆ ಆ ಸಂಬಂಧಪಟ್ಟಂಥ ನಗರ ಸೇವಕರನ್ನ ಅವ್ರ ಜೊತೆಗೆ ಸಂಪರ್ಕ ತಗೊಂಡು ಅವರ ವಿಶ್ವಾಸವನ್ನು ತೆಗೆದುಕೊಂಡು ಎಲ್ಲ ಪಾಟ್ಲಸ್ಗಳನ್ನು ಸರಿಯಾಗಿ ಮಾಡಬೇಕು ಅಂಥೇಳಿ ಅದು ಕೂಡ ನಿರ್ಣಯ ಬಂದಿದೆ. ಈಗಾಗಲೇ ಅದನ್ನು ಕಾರ್ಯಕ್ಕೆ ಇಳ್ತಾ ಇದ್ದಾರೆ. ಅದ್ರ ಜೊತೆಗೆ UGD ಮೇಂಟೆನೆನ್ಸ್ ಕೂಡ ಅದನ್ನು ಕೂಡ ಕೊಟ್ಟಿದ್ದೀವಿ. UGD ಮೇಂಟೆನೆನ್ಸ್ ಕೂಡ ಸೌತು, ನಾರ್ತ್ ಹಾಗೂ ಸೆಂಟ್ರಲ್ 3 ಭಾಗ ಮಾಡಿ UGD ಮೇಂಟೆನೆನ್ಸ್ ಕೂಡ ಕೊಟ್ಟಿದ್ದೀವಿ. ಅದನ್ನು ಕೂಡ ಸರಿಯಾಗಿ ಕೆಲಸ ಮಾಡಬೇಕು. ಏರಿಯಾ ಯಾವ್ಯಾವ ಭಾಗದೊಳಗೆ ನೀವು UGD ಮೇಂಟೆನೆನ್ಸ್ ಹೋಗ್ತೀರಿ ಅಲ್ಲಿ ಸಂಬಂಧಪಟ್ಟಂಥ ನಗರ ಸೇವಕರನ್ನ ಗಮನಕ್ಕೆ ತಂದು ಅದು UGD ಮೇಂಟೆನೆನ್ಸ್ ಮಾಡಿ ಕೊಡಬೇಕು ಅಂಥೇಳಿ ಇಷ್ಟೆಲ್ಲವನ್ನು ನಾವು ವ್ಯವಸ್ಥಿತವಾಗಿ ಸಭೆ ನಡೆಸಿ
ಅದು ಎಲ್ಲರೂ ಕೂಡ ನಾವು ಒಂದು ಗಮನಕ್ಕೆ ತರುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮೇಯರ್ ಮಂಗೇಶ್ ಪವಾರ್, ಉಪ ಮೇಯರ್ ವಾಣಿ ಜೋಶಿ, ಆಡಳಿತ ಪಕ್ಷದ ನಾಯಕ ಹನುಮಂತ ಕೊಂಗಾಲಿ, ಪಾಲಿಕೆ ಅಧಿಕಾರಿ ಲಕ್ಷ್ಮೀ ನಿಪಾನಿಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅಶೋಕ್ ವೃತ್ತದ ಬಳಿ ಗೂಡ್ಸ್ ವಾಹನ ನಿಲುಗಡೆಯಿಂದ ಯಾವುದೇ ರೀತಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿ ಗೂಡ್ಸ್ ಮಾಲೀಕರ ಸಂಘ ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಅಶೋಕ್ ವೃತ್ತದ ಬಳಿ ಗೂಡ್ಸ್ ವಾಹನ ನಿಲುಗಡೆಯಿಂದ ಯಾವುದೇ ರೀತಿ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಆಗ್ರಹಿಸಿ ಗೂಡ್ಸ್ ಮಾಲೀಕರ ಸಂಘ ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಕಳೆದ 50 ವರ್ಷಗಳಿಂದ ಕೋಟೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ 4 ಹಳೆಯ ಪಿಬಿ ರಸ್ತೆಗೆ ಹೊಂದಿಕೊಂಡಿರುವ ದನದ ಕೊಟ್ಟಿಗೆಯ ಬಳಿ ಟೆಂಪೋವನ್ನು ನಿಲ್ಲಿಸುತ್ತಿದ್ದೇವೆ. ಹಣಕಾಸು ಸಂಸ್ಥೆಗಳಿಂದ ವಾಹನಗಳನ್ನು ಖರೀದಿಸಿ ದೈನಂದಿನ ಜೀವನೋಪಾಯಗಳನ್ನು ಗಳಿಸಲು ಭಾರಿ ಬಡ್ಡಿ ದರವನ್ನು ಪಾವತಿಸಿ ಸಾರ್ವಜನಿಕರಿಗೆ ಅಥವಾ ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿಗೆ ಯಾವುದೇ ತೊಂದರೆ ಅಥವಾ ಅಡಚಣೆಯನ್ನು ಉಂಟು ಮಾಡದೆ ವ್ಯಾಪಾರ ಮಾಡುತ್ತಿದ್ದೇವೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಎಲ್ಲ ಹಳ್ಳಿಗಳ ಸುತ್ತಮುತ್ತಲಿನ ಜನರಿಗೆ ಟೆಂಪೋ ಸರಕುಗಳನ್ನು ಎಲ್ಲಿ ನಿಲ್ಲಿಸಲಾಗಿದೆ ಎಂದು ತಿಳಿದಿದೆ. ಅವರು ತಮ್ಮ ವೈಯಕ್ತಿಕ ಉದ್ದೇಶಗಳಿಗಾಗಿ ಅವುಗಳನ್ನು ಬಾಡಿಗೆಗೆ ಪಡೆಯಬಹುದು. ನಾವೆಲ್ಲರೂ ಈ ಟೆಂಪೋ ವ್ಯವಹಾರದಿಂದ ನಮಗೆ ಸಿಗುವ ಆದಾಯದ ಮೇಲೆಯೇ ಅವಲಂಬಿತರಾಗಿದ್ದೇವೆ ಮತ್ತು ಇಲ್ಲಿಯವರೆಗೆ ನಾವು ಸರ್ಕಾರದಿಂದ ಯಾವುದೇ ಉದ್ಯೋಗವನ್ನು ಹುಡುಕಿಲ್ಲ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಅಲ್ಲಿ ಹೆಚ್ಚಾಗಂತೆ ಅದನ್ನ ತೆಗೆದ ನಮಗ ದನಗೋಳ ಪ್ಯಾಟಿ ಎದುರಿಗೆ ಈ ಗಾಡಿ ನಿಲ್ಲಿಸೋ ಸಲುವಾಗಿ ಮೊದಲು ಪೊಲೀಸ್ ಅಧಿಕಾರಿ PSI CPI ಬಂದ್ ಕಾರ್ ನಮ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು. ಅಲ್ಲೇ ಅದನ್ನೆಲ್ಲ ಇದನ್ನ ಮಾಡ್ಕೊಂತ ಬಂದು ಇಂದಿನ ಮಠ ಒಂದು 40-45 ವರ್ಷ ಮಠ ನಾವು ಅಲ್ಲೇ ಇದೇವಿ. ಅಲ್ಲಿದ ಬಂದ್ ಕಾರ್ ಈಗ ನಮಗೊಂದು ಈಟ ಕಂಟೈನ್ಮೆಂಟ್ ಇದರಿಂದ ಅಥಾರಿಟಿ ಮತ್ತೆ ಪೊಲೀಸ್ ನಾವು ತಪ್ಪಣಂಗಿಲ್ರಿ. ಯಾಕಂದ್ರೆ ಅವ್ರು ಹೇಳ್ಕೊಟ್ಟವ್ರು ಬಂದಾರು. ಆದ್ರೂ ಅವರು ನಮ್ಗೆ ಇನ್ನೂ ತನಕ ಬಹಳ ಸಹಕಾರ ಮಾಡಿದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಾರ ನಮ್ಗೆ ಇಷ್ಟು ಮಾಡಿದಾರಲ್ಲ ಅವ್ರನ್ನ ಮರ್ಯಾಕಂಗಿಲ್ಲ. ಆದ್ರೂ ಇದನ್ನೆಲ್ಲ ತನ್ನ ಗಮನಕ್ಕೆ ತಗೊಂಡ್ಕಾರ ಈ ವಿಷಯ ಬದ್ದಲ್ಲ. ಯಾಕಂದ್ರೆ ನಾವೆಲ್ಲ ಬದುಕೋದನ್ನ ಅದ್ರ ಮ್ಯಾಗ್ರಿ ನಮ್ ಹೆಂಡ್ರ ಮಕ್ಕಳ ಅನ್ರಿ ನಮ್ಗೆ ಅದ ಒಂದು ಮೇನ್ ಉದ್ಯೋಗ ಆಗೈತಿ. ಅದಕ್ಕೆ ದಯವಿಟ್ಟು ಈ ನಮ್ಮ ಸರ್ಕಾರದವರು ಪ್ರತಿಯೊಂದು ಇದಕ್ಕೆ ವಿಚಾರ ಮಾಡಿ ಕಾರಣ ನಮಗ ಅಲ್ಲಿ ನಿಂದ್ರಾಕ ಜಾಗ ಮಾಡಿಕೊಡ್ಬೇಕು. ಇದಕ್ಕಿಂತ ಮೊದಲಡಿ 200 ಗಾಡಿ ನಿಂತಿರ್ತಿದ್ವು. ಈಗ ಗಾಡಿಗಳು ಎಷ್ಟೋ ಕಡಿಮೆ ಆಗಿದಾವ. ಈಗ ಒಂದಿಟ್ಟು ಕಡಿಮೆ ಆಗಿದಾವ್ರಿ. ಅದರಿಂದ ಏನಾಗತೈತಿ ಈಗ ಒಂದಿಟ್ಟು ಇದಾಗತೈತಿ. ಅದಕ್ಕೆ ಒಂದಿಟ್ಟು ನಮ್ಗೆ ಅವಕಾಶ ಮಾಡಿಕೊಟ್ರೆ ನಾವು ಯಾರಿಗೂ ತ್ರಾಸ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ, ಯಾರಿಗೂ ಅಡಚಣೆ ಮಾಡ್ಬೇಕನ್ನಂಗಿಲ್ಲ. ಆದ್ರೂ ನಮ್ಗೆ ಬದುಕಾಕ ನಮ್ಮ ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೆ ಹೆಡ್ಲೈನ್ಸ್. ಅಹಮದಾಬಾದ್ ದುರಂತದಲ್ಲಿ ಕೆಎಲ್ಇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿ ಸಾವು. ಪ್ರತೀಕ್ ಜೋಶಿ ಗೆಳೆಯರ ವತಿಯಿಂದ ಶ್ರದ್ಧಾಂಜಲಿ ಅರ್ಪಣೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಜಗದೀಶ್ ಶೆಟ್ಟರ್. ಯುವಕರು ರೆಡ್ ಕ್ರಾಸ್ ಸಂಸ್ಥೆಗೆ ಸೇರಿ ದೇಶ ಸೇವೆ ಮಾಡಬೇಕು ಎಂದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್. ರೆಡ್ ಕ್ರಾಸ್ ಸಂಸ್ಥೆಯ ತ್ರೈವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಹೇಳಿಕೆ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್. ಜುಲೈ 12ರಂದು ಬೆಳಗಾವಿಯಲ್ಲಿ ಲೋಕ್ ಅದಾಲತ್ ನಡೆಸಲಾಗುವುದು. ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದಿಂದ ಆಯೋಜನೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿವಿಲ್ ನ್ಯಾಯಾಧೀಶ ಸಂದೀಪ್ ಪಾಟೀಲ್. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ, ಬೆಳಗಾವಿ.